ಮೀಸಲಾತಿ ಸಂಬಂಧಪಟ್ಟವಾಗಿ ಬಲಗೈ ಎಡಗೈ ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟ ಒಂದು ಕಡೆ ಆದರೆ ನಾವು ನಮ್ಮ ಸಮಾಜದವ್ರಿಗೆ ಪರಿಶಿಷ್ಟ ವರ್ಗಕ್ಕೆ ಒಟ್ಟಿಗೆ ಅವತ್ತು ನಮ್ಮ ಸ್ವಾಮೀಜಿ SC/STಗಳ ಒಟ್ಟಿಗೆ ಸೇರ್ಕೊಂಡು ಎರಡೂ ಕೂಡ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಅಂತ ಹೋರಾಟವನ್ನು ಮಾಡಿದ್ರು. ಆ ಹೋರಾಟದ ಫಲವಾಗಿ 15ರಿಂದ 17% ಆಯಿತು, ನಮಗೆ 3ರಿಂದ 7% ಆಯಿತು. ಹೋರಾಟ ಮಾಡ್ತೀವಿ. ಈ ಭಾಗದ ಶಾಸಕರ ಮನ ಮುಂದೆ ಧರಣಿಯನ್ನು ಮಾಡಿ ನಮ್ಮ ಮನವಿಯನ್ನು ಕೊಟ್ಟು ಈ ಮನವಿ ಮುಖಾಂತರ ನೀವು ಸೆಷನ್ ಸಂದರ್ಭದಲ್ಲಿ ನಮ್ಮ ಪರವಾಗಿ ಹೋರಾಟ ಮಾಡಬೇಕು ಅನ್ನೋ ಮನವಿಯನ್ನು ಎಲ್ಲ ಸ್ಥಳೀಯ ಶಾಸಕರು ಮತ್ತು ಲೋಕಸಭಾ ಸದಸ್ಯರ ಮನವಿಯನ್ನು ಮಾಡ್ಕೊಳ್ಳೋಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ಈ ರಿಸರ್ವೇಷನ್ ಗೆದ್ದಂಥವ್ರು ಯಾರೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಅದರಲ್ಲೂ ನಿಮ್ಮ ಸಮುದಾಯದ ಶಾಸಕರು ಕೂಡ ಇದ್ರ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ. ಅದು ಹೇಗೆ, ಯಾಕೆ? ಈಗಾಗಲೇ ಕೆಲವರೆಲ್ಲ ಮೌಖಿಕವಾಗಿ ನಮಗೆಲ್ಲ ಅಲ್ಲಿ ನಾವೆಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಪ್ರಸ್ತಾಪ ಮಾಡಿದ್ದೀವಿ, ಮಾಡ್ತಾರೆ ಅನ್ನೋ ಮಾತನ್ನೇ ಹೇಳಿದ್ದಾರೆ. ಅದು ಅವ್ರು ಯಾರು ಕೂಡ ಬಹಿರಂಗವಾಗಿ ಇವತ್ತು ಹೊರಗಡೆ ಬಂದಿಲ್ಲ. ನಾವು ಅವ್ರಿಗೆ ಘಂಟಾಘೋಷವಾಗಿ ಹೇಳ್ತಿದ್ವಿ, ನೀವು ಈ ಸಮಾಜದ ಮೀಸಲಾತಿ ಅಡಿಯಲ್ಲಿ ಗೆದ್ದಿದ್ದೀರಿ, ಈ ಸಮಾಜಕ್ಕೆ ಅನ್ಯಾಯ ಆದಾಗ ನಿಮ್ಮ ಅಧಿಕಾರವನ್ನು ಬಿಟ್ಟು ನೇರವಾಗಿ ಹೋರಾಟವನ್ನು ಮಾಡಿ ನಮ್ಮ ಈ ಮೂಲಕ ಅವ್ರಿಗೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಅವ್ರಗಳ ಮುಖಾಂತರ ನೀವು ತಿಳಿಸೋದು ಬದಲು ನೀವೇ ಡೈರೆಕ್ಟ್ ಹೋಗಿ CMಗೆ ಮನವಿ ಮಾಡ್ಬೋದಲ್ವ ಸರ್? CMಗೆ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಇಂಧನ ಮಾಡಿದ್ದೀವಿ. ಶೆಡ್ಯೂಲ್ ಲೈನ್ ಸೇರಿಸಿ ಅಂತ ಸುಮಾರು 1-2-3 ತಿಂಗಳಿಂದ ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ಜೊತೆಯಲ್ಲಿ ಭೇಟಿ ಮಾಡಿ ಹೇಳಿದ್ವಿ. ಅವ್ರು ಸೇರಿಸ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಕೂಡ ಸೇರಿಸಿಲ್ಲ. ಅಲ್ಲಿ ಸೇರಿಸಿಲ್ಲ. ಹುನ್ನಾರ ಏನು ಅಂತ ಗೊತ್ತಿಲ್ಲ, ಅದು ಏನು ನಡೀತಿದೆ ಅಂತ ಗೊತ್ತಾಗಿದೆ. ಅಲ್ಲ, ಇದರಿಂದ ಲಾಭ ನಷ್ಟದ ಬಗ್ಗೆ ಏನಾದ್ರು ಚಿಂತನೆ ಮಾಡಿದ್ದಾರೆ? ಹೇಗೆ, ಏನಿದೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಒಟ್ಲಿ ನಮಗೇನೆ ಈ ಸಮಾಜ, ನಾವು ಜನಸಂಖ್ಯೆ ಇವತ್ತು ನಮ್ಮ ಜನಸಂಖ್ಯೆ ನೋಡೋದು ನಮ್ಗೆ ಸಿಕ್ಕಕ್ಕಂದು 9% ಮೀಸಲಾತಿ. ಆದರೆ ನಮ್ಗೆ ಸಿಕ್ಕಿರೋದು ನಮ್ಮ ಮೋಹನ್ ದಾಸ್ ವರದಿಯ ಪ್ರಕಾರ 7% ಕೊಟ್ಟಿದೆ. ಆ 7% ಈಗ ನಾವು ಕಿತ್ಕೊಂಡು ಎಷ್ಟೋ 35-40 ವರ್ಷಗಳಿಂದ ಆದಂಥದ್ದನ್ನು 3%ಗೆ ಮಾಡಿದ್ರೆ ಈಗ ಉಳಿದ ಜನ ಏನು ಮಾಡಬೇಕು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾಲಕ್ಕೆ ತಕ್ಕಂತೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನೋ ಒಂದು ಸಂವಿಧಾನದಲ್ಲಿ ಅಡಕವಾಗಿದೆ. ಈಗ ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಪ್ರತಿಭಟನೆ MLA ಅವ್ರ ಮನೆ ಮುಂದೆ ಹೋಗಿ ಮಾಡ್ತೀವಿ ಅಂತಂದರೆ ಅದನ್ನೇ CM ಮನೆ ಹತ್ರ ಡೈರೆಕ್ಟಾಗಿ ತಲುಪಿಸ್ಬೋದಲ್ವ ಸರ್? ಈಗ ಇದ್ರ ಮುಖಾಂತರ ಇಲ್ಲಿ ಜಿಲ್ಲೆಯಲ್ಲಿ ಒಟ್ಟಿಗೆ ಸಂಘಟನೆ ಮಾಡಿ ನಮ್ಮ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಸ್ಥಳೀಯ ಶಾಸಕರುಗಳು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನ ಅವ್ರಿಗೆ ಏನು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಕ್ಕಿದೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೀವು ಅದನ್ನು ಮಾಡಬೇಕು ಅಂತ ಸ್ಥಳೀಯ ಶಾಸಕರು ಅಲ್ಲಿ ಒತ್ತಾಯವನ್ನು ಮಾಡಬೇಕು. ಹಾಗಾದರೆ ಅದಕ್ಕೆ ಒಂದು ಶಕ್ತಿ ಸಿಗುತ್ತೆ. ಅದರಿಂದ ನಾವೆಲ್ಲ ಈಗ ಒಬ್ಬ ಶಾಸಕರು ಎಲ್ಲ ವರ್ಗದ ಜನರ ಮತ ತಗೊಂಡು ಗೆದ್ದಿದ್ದಾರೆ. ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಆದಾಗ ಅವರು ಎಚ್ಚೆತ್ತು ಅದಕ್ಕೆ ಹೋರಾಟವನ್ನು ಮಾಡಬೇಕಂದು ಅವರ ಧರ್ಮ. ಅದರಿಂದ ನಾವು ಸ್ಥಳೀಯವಾಗಿ ಶಾಸಕರುಗಳ ಮುಖಾಂತರ ಹೋರಾಟವನ್ನು ರೂಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಗಡುವು ಏನಾರು ಕೊಡ್ತೀರಾ ಸರ್ ಇದಕ್ಕೆ? ಶ್ರೀನಿವಾಸ ಎಲ್ರಿಗೂ ಸ್ವಾಗತ. ಏನು ಸದ್ಯದ ಪರಿಸ್ಥಿತಿಯಲ್ಲಿ ಅಂದು ಸ್ವಾಮಿಗಳು 258 ದಿನ ಸತತವಾಗಿ ಅಹೋರಾತ್ರಿ ಧರಣಿ ಮಾಡಿ ಪರಿಶಿಷ್ಟ ವರ್ಗದ 101 ಜಾತಿ, ಪರಿಶಿಷ್ಟ ವರ್ಗದ 51, ಪರಿಶಿಷ್ಟ ಜಾತಿಯ 101 ಜಾತಿಗೆ ಅನುಕೂಲ ಆಗೋ ರೀತಿ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಘೋಷಣೆ ಮಾಡಲಿಕ್ಕೆ ಅಂದಿನ ಸರ್ಕಾರ ಸ್ವಾಮೀಜಿಯವರ ಒತ್ತಾಯದ ಮೇರೆಗೆ ನಿರ್ಧಾರ ತಗತ್ತು. ನಾವೆಲ್ಲ ಏನಾಗಿದೆ ಅಂದರೆ ಇಲ್ಲ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಸಿಗುತ್ತೆ ಅಂತೇಳಿ ಭಾಳ ಆಶಾಮನೋಭಾವ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ಸ್ವಾತಂತ್ರ್ಯ ನಂತರನಾದರೂ ಈ 30-75 ವರ್ಷ ಕಳೆದನಾದರೂ ನಮ್ಗೆ ಒಳ್ಳೇದಾಗ್ತದೆ ಅನ್ನೋ ಭಾವನೆಯಿಂದ ನಾವಿದ್ವಿ. ಆದರೆ ಆವತ್ತಿನ ನಿರ್ಧಾರ ಕನ್ನಡ ಒಳಗಿನ ಗಂಟು ರೀತಿಯಲ್ಲಿ ಉಳ್ಕೊಂಡಿದೆ. ಅದು ಶೆಡ್ಯೂಲ್ 9 ಸೇರಬೇಕಾಗಿತ್ತು, ಪರಿಚಯದ 15-16 ಸೇರಿಸಬೇಕಾಗಿತ್ತು. ಆ ಎರಡೂ ಕ್ರಮವೂ ಸಹಿತ ರಾಜ್ಯ ಸರ್ಕಾರನೂ ವಿಳಂಬ ಮಾಡಿದೆ, ಕೇಂದ್ರ ಸರ್ಕಾರನೂ ವಿಳಂಬ ಮಾಡಿದೆ. ನಮ್ಮ ಹೋರಾಟ ಇಷ್ಟೇ. ಯಾಕೆ ಇವತ್ತು ತೀವ್ರವಾಗಿ ಮಾಡಬೇಕಾಗಿದೆ ಅಂತ ಹೇಳಿದ್ರೆ 2 ಲಕ್ಷ ಚಿಲ್ಲರೆ ಉದ್ಯೋಗಾಕ್ಷಿಗಳು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮಗೆ ಆ ಏನು ನಿರ್ದೋಗಿಗಳವ್ರೆ ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಸಹಕಾರ ಇದ್ದೇ ಇದೆ. ನಮ್ಮವರು ನಿರುದ್ಯೋಗಿಗಳಿದ್ದಾರೆ, ಅವರು ಇದ್ದಾರೆ. ಆದರೆ ನಮಗೆ ನ್ಯಾಯವಾಗಿ ಸಿಗಬೇಕಾದ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಸಿಗಬೇಕಾದ ನಮ್ಮ ಮೀಸಲಾತಿಯನ್ನು ನಾವು ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಏಕಾಏಕಿ ಸರ್ಕಾರ ಮೊನ್ನೆ ಹಳೆಯ ಮೀಸಲಾತಿ ಆಧಾರದ ಮೇಲೆ ಮಾಡ್ತೀವಿ ಅಂತೇಳಿ ಏನು ಕ್ಯಾಬಿನೆಟಲ್ಲಿ ಘೋಷಣೆ ಮಾಡಿದ್ರು.
ಅಧಿಕಾರ ವರ್ಗವನ್ನು ಯಾವ ಬಲಿಷ್ಠ ಸಮಾಜ ಇವತ್ತರೆಗೂ ರೂಪಿಸ್ಕೊಂಡ್ಬಂದಿದೆ, ಆ ಸಮಾಜದವರು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಇನ್ನೂ ರೂಲ್ ಆಗಿಲ್ಲ, ಆಗಲೇ ತಮ್ಮ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿಬಿಟ್ರು. ಇದ್ರ ಉದ್ದೇಶ ಏನು? ಸರ್ಕಾರ ಯಾರ್ಯಾರು ತಳ ಸಮುದಾಯದಲ್ಲಿದ್ದಾರೆ ಮತ್ತು ಯಾರ್ಯಾರು ನ್ಯಾಯ ಸಿಗಬೇಕಾಗಿತ್ತು ಅವ್ರ ನಿರ್ಧಾರ ತಗೊಳ್ಳೋ ಸಂದರ್ಭದಲ್ಲಿ ಅಲ್ಲಿಯ ಅಧಿಕಾರಿ ವರ್ಗ ಏನು ಮಾಡ್ತು ಅಂದರೆ ಅದನ್ನು ಸಹಿಸ್ಕೊಳ್ಳದೆ ಇವತ್ತು ಮುನ್ನಾರಿಟ್ಟು ಇವತ್ತು ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಈ ಪ್ರಕ್ರಿಯೆ ನಡೆದ ಅಲ್ಲಿ ಮತ್ತು ನಾವು 30-35 ವರ್ಷ ಕಾಯಬೇಕಾಗ್ತದೆ. ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ನಮಗೆ ನಾವು ಮತ್ತೆ 35 ವರ್ಷ ಕಾಯಬೇಕಾಗುತ್ತೆ. ಯಾಕಂದರೆ ಒಬ್ಬ ಅಪಾಯಿಂಟ್ಮೆಂಟ್ ಆದವನು 30-35 ವರ್ಷದಿಂದ ನಿವೃತ್ತಿ ಆಗೋದಿಲ್ಲ, ಮತ್ತೆ ನಮ್ಮ ಸಮಾಜಗಳಿಗೆ ಭಾರಿ ಹೊಡೆತ ಬೀಳ್ತದೆ. ಆ ಕಾರಣಕ್ಕೆ ನಮ್ಮ ಒತ್ತಾಯ ಇಷ್ಟೇ, ನಮ್ದು ಏನೋ 26% ಮೀಸಲಾತಿ ಇದೆ, ಆ ಮೀಸಲಾತಿನ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು. ಹೆಚ್ಚಳ ಮಾಡೋಕ್ಕೆ ತಕ್ಷಣ ಶೆಡ್ಯೂಲ್ ಸೇರಬೇಕು. ರಾಜ್ಯ ಸರ್ಕಾರ ಈಗಾಗಲೇ ನೀವು ಒಂದು ಡೆಲಿಗೇಷನ್ ತಗೊಂಡೋಗ್ಬಿಟ್ಟು ಕೇಂದ್ರದ ಮೇಲೆ ಒತ್ತಾಯ ಮಾಡಿ ಸೇರಿಸಬೇಕು. ತಾವು ಹೇಳ್ದಂಗೆ ಮನೆ ಮುಖ್ಯಮಂತ್ರಿಗಳ ಮುಂದೆ ದಂಡನೆ ಮಾಡಬೇಕು ಅನ್ನೋದು ಮಾಡಬಾರ್ದು ಅಂತೂ ಇಲ್ಲ. ಮೊದಲು ನಾವು ಯಾರು ವೋಟ್ ಮಾಡಿದ್ದೀವಿ ಅವ್ರಿಗೆ ಹೆಚ್ಚಿಗೆ ಕೊಡ್ತೀವಿ. ನಮ್ಮ ಮತದಾನ ನಿಮಗೆ ಬೇಕಾದರೆ, ಈ ಜನಾಂಗದ ಬೆಂಬಲ ನಿಮಗೆ ಬೇಕಾದರೆ ನಮ್ಮ ನೋವು ನೀವು ಬನ್ನಿ ಅಂತ ಕೇಳ್ತೀವಿ. ಅವ್ರು ಯಾವ ಮಟ್ಟಿಗೆ ಸ್ಪಂದನೆ ಕೊಡ್ತಾರೆ ನೋಡ್ತೀವಿ. ಅದಾದಮೇಲೆ ಇಡೀ ಸಮೂಹ ನಾಯಕ ಸಮೂಹ ಇಲ್ಲಿ ಬರ್ತೀವಿ. ಪರಿಶಿಷ್ಟ ವರ್ಗದ 51 ಜಾತಿಯವ್ರನ್ನು ಕರ್ಕೊಂಡು ನಾವು ಇಲ್ಲಿ ಬರ್ತೀವಿ. ಜಿಲ್ಲಾಡಳಿತ ಮುಂದೆ ಕೂತ್ಕೊತೀವಿ. ಇದು ಹೋರಾಟ. ಈ ಹೋರಾಟಕ್ಕೆ ದಿನಾಂಕ ನಿಗದಿ ಆದಮೇಲೆ ಹೋರಾಟದ ಮೇಲೆ 10 ದಿನ ಗಡುವು ಕೊಡ್ತೀವಿ. 10 ದಿನದಲ್ಲಿ ಅವರು ಏನಾದರೂ ನಮಗೆ ಸಕಾರಾತ್ಮಕ ಸ್ಪಂದಿಸದೆ ಹೋದರೆ ಇದನ್ನು ಜನಾಂದೋಲನ ಅಂತ ಮಾಡೋಗ್ತೀವಿ. ಯಾವುದೇ ಪಕ್ಷ, ಯಾವುದೇ ಅಧಿಕಾರ ಶಾಶ್ವತ ಅಲ್ಲ. ನಮ್ಮವ್ರನ್ನೂ ಸಹಿತ ಅಧಿಕಾರದಲ್ಲಿರೋರನ್ನ ನಮಗೋಸ್ಕರ ಅಧಿಕಾರವನ್ನು ತೀರಿಸಿ ನೀವು ಬರಬೇಕು ಅಂತ ಹೇಳ್ತೀವಿ. ಈಗಾಗಲೇ ಒಬ್ಬ ಹಿರಿಯ ಮುಖಂಡ ಕಾಂಗ್ರೆಸ್ಸಿನ ಕಟ್ಟಾಳು ಮುನಿಯಪ್ಪನವರು ಅವ್ರ ಸಮಾಜಕ್ಕೆ ಅನ್ಯಾಯ ಆಯಿತು ಅಂದ ತಕ್ಷಣ ನಾನು ಶಾಸಕ ಸ್ಥಾನ ಬೇಡ ಮಂತ್ರಿ ಸ್ಥಾನ ಬರ್ತಾರಲ್ಲ, ಅದನ್ನು ನಮ್ಮ ಸಮಾಜಗಳು ಮಾದರಿ ತಗೊಂಡು ನೀವು ನಮ್ಮ ಜೊತೆಗೆ ಬರಬೇಕು ಅನ್ನೋ ಒತ್ತಾಯವನ್ನು ಸಹಿತ ನಮ್ಮ ಜನಪ್ರತಿನಿಧಿಗಳಿರ್ತೀವಿ. ಇದು ಯಾವುದೇ ಅಂತ ಆದರೂ ಸಹಿತ ಈ ಜನಾಂಗಕ್ಕೆ ಅನ್ಯಾಯ ಆಗಲಿಕ್ಕೆ ನಾವು ಯಾರೂ ಬಿಡೋದಿಲ್ಲ. ಅವತ್ತು ಬಾಬಾ ಸಾಹೇಬ್ನಂತ ಅಂಬೇಡ್ಕರ್ ನಂತರ ಸ್ವಾಮೀಜಿಯವರು ಈ ವರ್ಗಗಳಿಗೆ ಅನುಕೂಲ ಮಾಡಿಕೊಟ್ರು. ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಇದರ ಅವರೇ ಮುಂಚೂಣಿ ಮತ್ತೆ ಬರ್ತಿದ್ರು. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ನಮ್ಮ ಮುಂದೆ ಇದೆ. ಇಡೀ ಸಮೂಹ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಹೋರಾಟಕ್ಕೆ ನೀವೇನು ಭಕ್ತಿ ಹೋದರೆ ನಾವು ಇದನ್ನು ಜನಾಂದೋಲನವಾಗಿ ಮಾರ್ಪಾಡು ಮಾಡಿ ನಿಮ್ಮೆಲ್ಲರ ವಿರುದ್ಧ ಯಾರ್ಯಾರು ಅಧಿಕಾರದಲ್ಲಿದ್ದೀರಿ ಮತ್ತು ಯಾರ್ಯಾರು ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವರೆಲ್ಲರ ವಿರುದ್ಧ ಜನಾಂದೋಲನವನ್ನು ರೂಪ ಮಾಡಲಿಕ್ಕೆ ಆ ರೂಪರೇಷೆಗಳನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇಡೀ ಸಮೂಹ ನಮ್ಮ ಒಟ್ಟಿಗಿದೆ ಅಂತೇಳಿ ಈ ಮೂಲಕ ಇದು ಮಾಡ್ತೀವಿ. ಈ ಕೂಡಲೇ ಇವತ್ತು 4 ಗಂಟೆಗೆ ಮಂತ್ರಿಮಂಡಲದ ಸಭೆ ಇದೆ. ಆ ಸಭೆಯಲ್ಲಾದರೂ ತಾವು ಏನು 6% ಕಟ್ ಮಾಡಿದ್ರಿ, ಆ 6%ನ ಇಡಿಯಾಗಿ ಬ್ಯಾಕ್ಲಾಗ್ ಅಂತ ಮಾಡೋದು ಬೇಡ. ಇಡಿಯಾಗಿ ಬ್ಯಾಕ್ಲಾಗ್ ಅಂತ ಮಾಡಿದ್ರೆ ಮತ್ತೆ ಶುರುವಾಯ್ತದೆ. 2% ಏನು ನಿರ್ಣಯ ಆಗಿದೆ ಅದನ್ನು ಅವ್ರಿಗೆ ಮೀಸಲಿಡ್ರಿ. 4% ನನಗೆ ನಿರ್ಣಯ ಆಗಿದೆ ಅದನ್ನು ನಾವು ಮೀಸಲಿಡಿ. 56,000 ಏನು ಹುದ್ದೆ ಇದೆ ಅದರಲ್ಲಿ ಕಡಿತ ಮಾಡ್ಕೊಂಡು ನೀವು 2%ನವ್ರಿಗೆ ಯಾರು ನಿರ್ಣಯ ಆಗಿದೆ ಅದನ್ನು ಪ್ರತ್ಯೇಕವಾಗಿ ರಿಸರ್ವ್ ಮಾಡಿ. 4% ಯಾರು ನಿರ್ಣಯ ಆಗಿದೆ ಅವರು ಪ್ರತ್ಯೇಕವಾಗಿ ರಿಸರ್ವ್ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಯಾಕೆಂದರೆ ಅವ್ರು ಆಗಲೇ ಹೇಳ್ತಾರೆ ನಾವು ಜನಪರ ಸರ್ಕಾರ, ಈ ಸಮಾಜಗಳ ಪರ ಅಂತ ಹೇಳ್ತಾರೆ. ಇವತ್ತು ಅವ್ರ ನಿರ್ಧಾರ ಅದಲ್ಲ, ಅದು ಈ ಸಮಾಜಗಳ ಪರವಾಗಿದ್ದಾರ ಇಲ್ಲವ ಅನ್ನೋ ನಿರ್ಧಾರ ಮತ್ತು ನಾವು ತಿಕ್ಕಬೇಕಾಗ್ತದೆ. ನಾವೆಲ್ಲ ಜನರ ಮುಂದೆ ಹೇಳಬೇಕಾಗ್ತದೆ. ಆ ಕಾರಣಕ್ಕೆ ಮಂತ್ರಿಮಂಡಲವನ್ನು ನಡೆಸ್ತಕ್ಕಂಥ ಮನೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಿಗೂ ಸಹಿತ ನಾವು ಇಡೀ ಸಮಾಜ ನ್ಯಾಯ ಮಾಡ್ತೇವೆ. ನಮಗೇನು ಅನ್ಯಾಯ ಆಗಿದೆ ಅನ್ಯಾಯನ ಇವತ್ತೇ ಸರಿಪಡಿಸಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತೇವೆ. ಸರ್, ನಿಮ್ಮ ಹೋರಾಟ ಇವಾಗ ತಡ ಆಯಿತು ಅಂತ ಅನ್ನಿಸ್ತಿಲ್ವಾ? ಹಿಂದೆನೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ಏನಾರ ಅಭಿಪ್ರಾಯ ಇತ್ತು? ಇಲ್ಲ, ನಾವೇನು ಮಾಡಿದ್ವಿ ಅಂದರೆ ಹಿಂದಿನ ಸರ್ಕಾರ ಶೆಡ್ಯೂಲ್ 9ಗೆ ರೆಕಮೆಂಡ್ ಮಾಡೋದು. ಅಂದು ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಅವರೇ ಇವತ್ತು ಲೋಕಸಭಾ ಸದಸ್ಯರು. ಅಟ್ಲೀಸ್ಟ್ ನಾನು ಮಾಡಿದ್ದೀನಪ್ಪ ಈ ಕಾಯ್ದೆನ ಅಂತೇಳಿ ಆಸಕ್ತಿ ವಹಿಸಿ ಮಾಡ್ಬೋದು ಅಂತ ನೋಡ್ಕೊಂಡ್ವಿ. ಅದಾದಮೇಲೆ ಏನು ಮಾಡೋದು ಅಂದರೆ ರಾಜ್ಯ ಸರ್ಕಾರ ಅವತ್ತು ಮಾಡಿದೆ. ಶೆಡ್ಯೂಲ್ 9ನ ಮತ್ತೆ ಕಳಿಸ್ಲಿಕ್ಕೆ ನಾವು ಮಾಡ್ತೀವಿ, ನಿಮ್ಮ ಪರ ಇದ್ದೀವಿ ಅಂತ ಹೇಳೋದು. ನಾವೇನೆಂದರೆ ಈ ಸಮಾಜ ಯಾವತ್ತೂ ಶಾಂತಿ ಬಯಸುತ್ತೆ. ಆಮೇಲೆ ನಂಬಿಕೆ ಇಟ್ಕೊಂಡಿರೋ ಸಮಾಜ, ಎಲ್ಲರನ್ನ ತನ್ನೆಗೆ ಮೇಲೆ ಗೊತ್ತು ರಕ್ಷಣೆ ಕೊಟ್ಟಂಥ ಸಮಾಜ ಇದು. ನಾವು ಆಶಾಮನೋಭಾವದಿಂದ ಇದ್ವಿ, ಆಗ್ತದೆ ಸರ್ಕಾರ ಎಲ್ಲ ಗೊಂದಲಗಳ ನಡುವೆ ವಿಳಂಬ ಆಗ್ತದೆ ಅಂತ. ನಮಗೆ ಎಲ್ಲ ಆಘಾತ ಆಯಿತು ಅಂತ ಹೇಳಿದ್ರೆ ಅವರು ಇವತ್ತು ನಾವು ಸುಮ್ಮನೆ ಇದ್ದಿದ್ವೇನೋ, ನೌಕರಿಗೆ ಅವ್ರು ಕರೆಯದೇ ಹೋಗಿದ್ರೆ. ಮತ್ತು ಅದಾದಮೇಲೆ ನಿಂದು ಹೇಳ್ತೀನಿ, ಯಾರೊಬ್ಬರು ರಾಮನಗರದವ್ರು ಮಧುನವರು
KET ಹೋಗಿ ಒಂದು ಸ್ಟೇಟ್ ತಂದು ಈ ಸರ್ಕಾರದ ಆದೇಶ ಏನೋ 26% ಇದೆ ಅದ್ರ ಮೇಲೆ ಆಗ ಸರ್ಕಾರ ಎಚ್ಚರಿಕೆ ವಹಿಸಿ ಅದನ್ನು ಹೋಗಿ ತಿರುವು ಮಾಡಿ ಇಲ್ಲ ನಾವು ಒಪ್ಕೊಂಡಿದ್ದೀವಿ ಅಂತೇಳಿ ರಾಜ್ಯಪಾಲರ ಅಂಕಿತ ಅಂದೇ ಹಾಕ್ಸಿದ್ರೆ ಅದಕ್ಕೆ ಒಂದು ಚಾಲನೆ ಶೀಘ್ರವಾಗಿ ಸಿಕ್ಕಿತ್ತು. ಈಗಾಗಲೇ ಸರ್ಕಾರ ಏನಾಗಿದೆ ಅಂದರೆ ತಾನು ನಿರ್ಧಾರ ತಗೊಂಡಿದೆ. ಇಲ್ಲಿಯೇ ಮಟ್ಟಕ್ಕೆ ರಾಜ್ಯಪಾಲರ ಹತ್ರ ಆ ಒಂದು ಅಂಕಿತವನ್ನು ಹಾಕ್ಸಿದೆ. ರಾಜ್ಯ ಸರ್ಕಾರ ಪರಿಪೂರ್ಣವಾಗಿ ಈ ಕಾಯ್ದೆಯನ್ನು ಒಪ್ಕೊಂಡಂಗಾಗಿದೆ. ಕೇಂದ್ರ ಸರ್ಕಾರದಲ್ಲಿ ಆಗ್ಬೇಕಲ್ಲ, ಕೇಂದ್ರ ಸರ್ಕಾರದಲ್ಲಿ ಎಲ್ಲ ರಾಜ್ಯದಿಂದ ಹೋಗ್ತವೆ. ಆಮೇಲೆ ಬೇರೆ ಬೇರೆ ರಾಜ್ಯಗಳು ಸಹಿತ ತಮಿಳುನಾಡಿನಲ್ಲಿ ಶಿವಣ್ಣ ಸೇರಿವೆ, ಬೇರೆ ಬೇರೆ ರಾಜ್ಯದಲ್ಲಿ ಪ್ರಮಾಣ ಹೆಚ್ಚಾಗದೆ. ಮತ್ತು ಕರ್ನಾಟಕ ಯಾಕೆ ಹೆಚ್ಚಾಗಬಾರ್ದು? ಆ ಕಳಕಳಿ ರಾಜ್ಯ ಸರ್ಕಾರಕ್ಕೂ ಇರಬೇಕಾಗ್ತದೆ, ಒತ್ತಾಯ ಮಾಡಬೇಕಾಗುತ್ತೆ. ಇವರು ಒತ್ತಾಯ ಮಾಡಿದ ತಕ್ಷಣ ರಾಜ್ಯ ಕೇಂದ್ರ ಸರ್ಕಾರ ಈ ಕೂಡಲೇ ಸೇರಿಸಿದ್ರೆ ನಮ್ಗೆ ಆಗ್ತಿರೋ ಅನ್ಯಾಯವನ್ನು ನಿವಾರಣೆ ಮಾಡೋದಾಗ್ತದೆ. ನಿಮ್ಮ ಮೇಲೆ ನಾವು ಭರವಸೆ ಇಟ್ಕೊಳ್ಳಲಿಕ್ಕೆ ಜನಾಂಗ ಸಾಧ್ಯ ಆಗುತ್ತೆ. ನೀವು ಇದನ್ನು ಮಾಡೋದು ವಿಳಂಬ ಮಾಡಿದ್ರೆ ನಮಗೆ ದ್ರೋಹ ಆಗುತ್ತೆ. ಆಗ ನಾವೇನು ಮಾಡ್ತೀವಿ ಅಂದರೆ ನಿಮ್ಮೆಲ್ಲರ ವಿರುದ್ಧ ಅಧಿಕಾರದಲ್ಲಿರೋರು ಅಧಿಕಾರಕ್ಕೆ ಬರಬೇಕು ಅನ್ನೋದ್ರ ವಿರುದ್ಧ ಜನಾಂದೋಲನವನ್ನು ಮಾಡ್ತೇವೆ. ಅದರ ಪರಿಣಾಮವನ್ನು ನೀವೇ ಎದುರಿಸಬೇಕಾಗ್ತೇನೆ. ಎಚ್ಚರಿಕೆಯನ್ನು ಸಹಿತ ಸಮೂಹದ ಬರಬೇಕು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ. ಸರ್, ಕೊನೆಯದಾಗಿ ನಿಮ್ಮ ಸಮುದಾಯ ನಿಮ್ಮನ್ನು ನಂಬಿ ಈಗ ಇದು ಮುಂದಕ್ಕೆ ಬಿಟ್ಟಿದ್ದಾರೆ, ಆದಷ್ಟು ಬೇಗ ನ್ಯಾಯ ಒದಗಿಸ್ತೀರಾ ನೀವು? ಖಂಡಿತ ಸಮುದಾಯದ ಎಲ್ಲ ಕೆಲಸಗಳಲ್ಲೂ ಇಡೀ ಸಮೂಹ ಒಟ್ಟಾಗಿದ್ದೇವೆ. ನಾಯಕರುಗಳಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಕೆಲವು ಒತ್ತಡದಿಂದ ಕೆಲವರು ಇವತ್ತು ಪತ್ರಿಕಾಗೋಷ್ಠಿಯಿಂದ ಕೆಲವರು ಮಾತ್ರ ಒತ್ತಡದಿಂದ ಬಂದಿದ್ದೀವಿ. ನಮ್ಮೆಲ್ಲ ನಾಯಕರು ಸಹಿತ ಸಮಾಜವನ್ನು ಹಿತವನ್ನು ಕಾಣುತ್ತೆ ಅಂತಕ್ಕಂಥ ಎಲ್ಲ ಮುಖಂಡರು ಮತ್ತು ಎಲ್ಲರೂ ಇದ್ದೀವಿ. ಆಮೇಲೆ ಏನೋ ಆಶಾಭಾವನೆ ಇದೆ ಸಮಾಜದ್ದು, ಆ ಆಶಾಭಾವನೆಯನ್ನು ಉಳಿಸ್ಲಿಕ್ಕೆ ಕಾಯ ವಾಚ ಮನಸ ನಾವೆಲ್ಲರೂ ತನು ಮನ ಧನ ಒಂದಂತಲ್ಲಿ ಪ್ರಾಣವನ್ನು ತಿಳಿಸ್ಬೇಕು ಅಂದರೆ ಅದಕ್ಕೂ ಸಹಿತ ನಾವೆಲ್ಲರೂ ಮುಖಂಡರು ರೆಡಿ ಇದ್ದೇವೆ. ಥ್ಯಾಂಕ್ ಯು. ನಾಯಕರು